ಪಾರ್ಟಿಯ ವೇದಿಕೆಗಳಲ್ಲಿ ಎಲ್ಲೂ ಕೂಡ ಬಳ್ಳಾರಿಯ ಪಾದಯಾತ್ರೆ ಡಿಸ್ಕಷನ್ ಆಗಿಲ್ಲ. ಯಾವುದೇ ಪಾರ್ಟಿಯ ವೇದಿಕೆಯಲ್ಲಿ ಡಿಸ್ಕಷನ್ ಆಗಿಲ್ಲ. ಆ ಥರ ಏನಾನ ಇದ್ದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು, ನಮ್ಮ ಜನರಲ್ ಸೆಕ್ರೆಟರಿ ಸಂತೋಷ್ ಜಿಯವರು ಅವರೇನಾನ ಹೇಳಿದ್ರೆ ನಾವು ಅದನ್ನು ಮಾಡ್ತೀರಿ ಹೊರತು ಅದು ಯಾವುದೇ ವೇದಿಕೆಯಲ್ಲಿ ಚರ್ಚೆ ಆಗಿಲ್ಲ. ಅದು ಮಾಧ್ಯಮದಲ್ಲಿ ಮಾತ್ರ ಬರ್ತಾ ಇದೆ. ಯಾವುದೇ ವೇದಿಕೆಯಲ್ಲಿ ಚರ್ಚೆ ಆಗಿಲ್ಲ. ನಮ್ಮ ಪಾರ್ಟಿ ಹೈಕಮಾಂಡು ಇಲ್ಲ, ನಮ್ಮ ಪಾರ್ಟಿ ಹೈಕಮಾಂಡು ಯಾವುದಕ್ಕೂ ಕೂಡ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಮೊನ್ನೆ ಮೈಸೂರಿಗೆ ಏನು ಪಾದಯಾತ್ರೆ ಆಯಿತು ಮೂಡಾದು, ಅದಕ್ಕೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವರು, ನಮ್ಮ ನಡ್ಡಾಜಿಯವರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ನಾವೆಲ್ಲರೂ ಕೂಡ ಹೋಗಿದ್ರಿ. ಈ ಬಳ್ಳಾರಿ ಪಾದಯಾತ್ರೆ ಯಾವುದಕ್ಕೂ ಕೇಂದ್ರದ ನಾಯಕರು ಇನ್ನೂ ಚರ್ಚೆನೂ ಮಾಡಿಲ್ಲ. ಅದು ಪ್ರಾರಂಭಿಕ ಹಂತದಲ್ಲೂ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಅದು ಏನಾಗಿದೆ ಎಲ್ಲೆಲ್ಲಿ ಅಂತ. ಅಲ್ಲಲ್ಲಪ್ಪ, ನನಗಿರೋದು ಒಂದೇ ಹೈಕಮಾಂಡು, ಅದು BJP ಹೈಕಮಾಂಡು. ಅವ್ರು ಹೇಳಿದ್ರೆ ಮಾತ್ರ ಆಸ್ ಎ ಅಪೋಸಿಷನ್ ಲೀಡರ್ ನಾನು ಪಾರ್ಟಿಸಿಪೇಟ್ ಮಾಡಕ್ಕೆ ಆಗಲ್ಲ. ಇಲ್ಲ, ಈ ಪಾದಯಾತ್ರೆ ಆದ್ಮೇಲೆ ಕಾಂಗ್ರೆಸ್ ಅವರು ನಡುಗೊಟ್ಟೋಗಿದ್ದಾರೆ. ಯಾಕೆ ಅಂದ್ರೆ ನಾವೆಲ್ಲೆಲ್ಲಿ ಹೋಗ್ತಿರೋ ನಮ್ಗಿಂತ ಮುಂಚೆ ಹೋಗಿ ನಾನು ಕಳ್ಳ ಅಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಭಯ ಬಂದಿದೆ ಅಂತ. ಮತ್ತೆ ಈಗ ಬಾಲು ಗವರ್ನರ್ ಅವರ ಚೇಂಬರ್ ಅಲ್ಲಿದೆ, ಅಲ್ಲಿ ಪರ್ಮಿಷನ್ ಆದರೆ ಇದಕ್ಕೆ ಇನ್ನಷ್ಟು ಶಕ್ತಿ ಆಗ್ತೈತೆ. ನಾವು ಕೇಳ್ತಾ ಇರೋವಂಥದ್ದು ಸಿದ್ದರಾಮಯ್ಯನವ್ರ 14 ಸೈಟ್ ಒಂದೇ ಅಂತಲ್ಲ, ಅವ್ರ ಹೆಸರಲ್ಲಿ ಸುಮಾರು 500ರಿಂದ 600 ಸೈಟು, 3ರಿಂದ 4 ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತ ನಮ್ಮ ಡಿಮ್ಯಾಂಡು. ಅದರಿಂದ ಇವಾಗ ಪಾದಯಾತ್ರೆ ಮಾಡಿದಿರಿ, ಒಳ್ಳೆ ರೆಸ್ಪಾಂಡ್ ಬಂದಿದೆ. ಇನ್ನೂ ನಮಗೆ ಈಗಾಗಲೇ ನನ್ನ ನೇತೃತ್ವದಲ್ಲಿ ರಾಜಭವನಕ್ಕೂ ನಾನು ಪತ್ರ ಕೊಟ್ಟಿದ್ದೀನಿ. ಅವ್ಯವಹಾರ ಆಗಿದೆ, ತನಿಖೆ ಆಗಬೇಕು, CBI ತನಿಖೆ ಅಂತೆಲ್ಲ ಕೊಟ್ಟಿದ್ದೀರಿ. ಅಲ್ಲೂ ಆಗಿಲ್ಲ ಅಂದರೆ ರಾಷ್ಟ್ರಪತಿ ಬಾಗಿಲು ತಟ್ಟುವಂಥದ್ದಕ್ಕೆ ಅವಕಾಶ ಪಾರ್ಟಿ ಹೈಕಮಾಂಡ್ ನಮ್ಗೆ ಅವಕಾಶ ಕೊಟ್ಟರೆ ರಾಷ್ಟ್ರಪತಿಯ ಬಾಗಿಲನ್ನು ಕೂಡ ತಟ್ತೀರಿ. ಈ ಮೂಡ ಹಗರಣದಲ್ಲಿ ಏನು ಲೂಟಿ ಆಗಿದೆ, ಸ್ವತಃ CM ಅವರೇ ಲೂಟಿ ಮಾಡಿದ್ದಾರೆ. ಇದು ಸುಮಾರು 86,000 ಜನ ಸೈಟ್ಗಳು ಅಪ್ಲೈ ಮಾಡಿ ಕಾಯ್ತಾ ಇದ್ದಾರೆ. ಅವ್ರ ಪರವಾದ ನಮ್ಮ ಹೋರಾಟ. ಇಲ್ಲ, ನಿನ್ನೆ ನಾನು CP ಯೋಗೇಶ್ವರ ಜೊತೆ ನಾನು ಮತ್ತು ನಮ್ಮ ಅಶ್ವಥ್ ನಾರಾಯಣ ಅವರು ಮಾಜಿ ಉಪಮುಖ್ಯಮಂತ್ರಿ ಇಬ್ಬರು ಮಾತಾಡಿದಿರಿ. ಮೊನ್ನೆನೂ ಅವ್ರ ಮನೆಗೆ ಹೋಗಿದ್ದೆ ನಾನು. 2 ದಿನದಿಂದ ಅವ್ರ ಮನೆಗೆ ಹೋಗಿ ಕೂತು ಮಾತಾಡಿ ಬಂದಿದ್ದೀನಿ. ಪಾರ್ಟಿ ಲೈನಲ್ಲೇ ಇರಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಪಾರ್ಟಿ ಲೈನಲ್ಲೇ ಇದ್ದಾರೆ. ಸೊ ಒಳ್ಳೇದಾಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ ಅಲ್ಲಲ್ಲ, ಅವರೇ ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರನ ಬೀಳಿಸ್ಬಿಡ್ತಾರೆ, ರಾಜಭವನನ ದುರುಪಯೋಗ ಮಾಡ್ಕೊಂತ ಇದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ನಾವೆಲ್ಲ ಹೇಳ್ತಾ ಇರೋದು, ನಾವು ಈ ಸರ್ಕಾರ ಮಾನ ಮರ್ಯಾದೆಗಿದ್ರೆ 5 ವರ್ಷ ಇರ್ರಪ್ಪ ಅಂತ ಹೇಳಿದಿರಿ. ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡಕ್ಕಾಗ್ತದೆ? ಗ್ಯಾರಂಟಿ ಅವರು 5 ಗ್ಯಾರಂಟಿಗಳನ್ನ ಕೊಟ್ರು. ಈಗ ಸಿದ್ದರಾಮಯ್ಯನವ್ರದ್ದು ಒಂದು ಗ್ಯಾರಂಟಿ ಸೇರ್ಕೊಂಡ್ಬಿಟ್ಟಿದೆ ಅಲ್ಲ, ಅವ್ರಿಗೆ ನುಂಗೋ ಸೈಟು. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ನುಂಗಿರೋದು, ಇದ್ಯಾವ ಗ್ಯಾರಂಟಿ? 6, 7ನೇ ಗ್ಯಾರಂಟಿ ಯಾರ್ದಪ್ಪ? 5 ಗ್ಯಾರಂಟಿ ಹೇಳಿದ್ರಿ, 6, 7ನೇದು ನುಂಗೋ ಗ್ಯಾರಂಟಿ ಯಾವುದು? ರೈತರ ಆತ್ಮಹತ್ಯೆ ಮಾಡ್ತಾರಲ್ಲ, ಅದನ್ನ ಗ್ಯಾರಂಟಿ ಏನು? ರೈತರ ಆತ್ಮಹತ್ಯೆನೂ ಗ್ಯಾರಂಟಿನ? ಹಂಗಾರೆ ಈ ತರ ಕೆಲವೇ ದಿನಗಳಲ್ಲಿ ಉಪಚುನಾವಣೆ ಘೋಷಣೆ ಆಗುತ್ತೆ ಸರ್. ಅಭ್ಯರ್ಥಿಗಳ ಆಯ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಭೆಗಳು ಮಾಡ್ತಾ ಇದ್ದಾರೆ? ಈಗಾಗಲೇ ನನ್ನನ್ನ ಇದಕ್ಕೆ ಹಾವೇರಿಗೆ ಹಾಕಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಮಂಗಳೂರು ಹಾಕಿದ್ದಾರೆ, ಉಡುಪಿ ಕ್ಷೇತ್ರದ ಹಾಕಿದ್ದಾರೆ. ಹಿಂಗೆ ಎಲ್ಲರಿಗೂ ಇನ್ಚಾರ್ಜ್ ಕೊಟ್ಟಿದ್ದಾರೆ. ನಾವು ಹೋಗ್ಬೇಕು. ಈಗ ಪಾದಯಾತ್ರೆ ಇತ್ತು, ಅದಕ್ಕೆ ಹೋಗಿಲ್ಲ, ಈಗ ಹೋಗ್ತೀನಿ. ಅಲ್ಲಿ ಹೋಗಿ ಅಲ್ಲಿ ಸಮೀಕ್ಷೆ ಮಾಡಿ ಯಾರಿಗೆ ಕೊಟ್ಟರೆ ಒಳ್ಳೇದು ಅಂತ ಮಾತಾಡ್ತೀರಿ. ಮತ್ತು JDS ನಾಯಕರ ಜೊತೆನೂ ಕೂಡ ಚರ್ಚೆ ಮಾಡಿ ಸರ್ವಸಮ್ಮತವಾದ ಅಭ್ಯರ್ಥಿಯನ್ನು ಹಾಕಿ ಗೆಲ್ಲುವಂತ ಕಡೆ ನಮ್ಮ ಪ್ರಯತ್ನ ಮಾಡ್ತೀವಿ. ಬಳ್ಳಾರಿಯಲ್ಲಿ ಸರ್ ಸಂಡೂರು ಕ್ಷೇತ್ರದ್ದು ಅಲ್ಲಿ ರೆಡ್ಡಿ ಅವರ ಪಾರ್ಟಿದು ಮತ್ತೆ BJP ಅವರದು, ಅಂದ್ರೆ ಅಲ್ಲಿ ಇನ್ನೂ ಕೂಡ ಸರಿಯಾಗಿರ್ತಕ್ಕಂಥ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇಲ್ಲ ಸರ್. ರೆಡ್ಡಿ ಅವರು ಇವಾಗ ನನ್ನ ಜೊತೆ ಬಹಳ ಕ್ಲೋಸ್ ಇದ್ದಾರೆ, ನಮ್ಮ ಜೊತೆ ಬಹಳ ಕ್ಲೋಸ್ ಆಗಿದ್ದಾರೆ. ಏನು ಆ ಥರ ಸಮಸ್ಯೆ ಇಲ್ಲ. ಈಗ ಜನಾರ್ದನ್ ರೆಡ್ಡಿ ಪಕ್ಕ BJP, ಏನೂ ಇಲ್ಲ. ನೋಡಿ, ಎಲ್ಲನೂ ಕೂಡ ಪಾರ್ಟಿ ತೀರ್ಮಾನ ಮಾಡುತ್ತೆ. ನಾವು ನೋಡ್ತಾ ಇದ್ದೀರಿ, ಹೊಸ ಒಂದು ಫೇಸ್, ಯಾವುದಾದ್ರೂ ಹೊಸ ಫೇಸ್ ನೋಡ್ಬೋದಾ ಅಂತ ನೋಡ್ತಾ ಇದ್ದೀರಿ. ನೋಡೋಣ, ಹೊಸ ಫೇಸ್ ಸಿಗುತ್ತೋ
ಯಾವ ಸಿಗುತ್ತೋ ನಾವಂತೂ ಹೇಳ್ತೀರಿ, ಡೆಲ್ಲಿಯವ್ರು ಯಾವ್ದು ಕೊಡ್ತಾರೋ ಅದಕ್ಕೆ ನಮ್ಮ ಜೈ ಅಷ್ಟೇ. ರಾಜ್ಯಪಾಲರ ವಿಷಯ ನಡೆಯಲ್ಲಿ ಏನಾಗಿದೆ, ಅವ್ರ ಟೇಬಲ್ ಮೇಲೆ ಸಾಕಷ್ಟು ರಾಜ್ಯಪಾಲರ ಟೇಬಲ್ ಮೇಲೆ ಸಾಕಷ್ಟು ಹಗರಣಗಳ ಒಂದು ಪಟ್ಟಿನೇ ಇದೆ. ಅಂಥದ್ರಲ್ಲಿ ಯಾಕೆ ಸಿದ್ದರಾಮಯ್ಯ ಅವರ ಹಗರಣದ ವಿಷಯನೇ ಮೊದಲು ಸಹಿ ಮಾಡಿದ್ರಲ್ಲ? ಸಿದ್ದರಾಮಯ್ಯ ಹಗರಣ 1,000 ಕೋಟಿ ಹಗರಣ, ಅದು ಜನರಿಂದ ನುಂಗಿರುವಂಥ ದುಡ್ಡು. ಇದು ಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಯಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಸಿದ್ದರಾಮಯ್ಯನವರು ಅವ್ರ ಹೆಂಡತಿ ಹೆಸರಿಗೆ 14, ಅವ್ರೇನು ಹೇಳ್ತಾರೆ, ನಾನೇನು ಕೇಳಿದ್ದೇನ್ರಿ, ಅಲ್ಲ ನಾನೇನು ಕೇಳಿದ್ನಾ ಅಂತಾರೆ. ಯಾಕೆ ಈ ಡ್ಯಾಮ್ ಐತೆ ಇದನ್ನು ಬರ್ಸ್ಕೊಂಬಿಡಪ್ಪ, ಯಾರನ್ನು ಬರ್ಕೊಟ್ರೆ ಇದನ್ನು ಬರ್ಸ್ಕೊಂಬಿಡ್ತೀಯಾ? ಬರ್ಸ್ಕೊಳಕ್ಕಾಗಲ್ಲ ನೀನು. ಅಲ್ಲ ಆಮೇಲೆ ಅಲ್ಲ ಅದೇ ಹೇಳಿದ್ದಾರೆ, ನಮ್ಮದೇ ಸರ್ಕಾರ ಇದ್ದಾಗ ಕೊಟ್ಟಿದ್ದೀರಿ, ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಈ ಕಡತಕ್ಕೆ ಸೈನ್ ಹಾಕಿಲ್ಲ, ಅಲ್ಲಿನ ಅಧ್ಯಕ್ಷ ಯಾರಿದ್ದ ಅವನು ಮಾಡಿರೋದು, ಅಧ್ಯಕ್ಷನ ಮೇಲೂ ಕ್ರಮ ಅವ್ನು BJP ಏನಾಗಿದ್ರು ಕ್ರಮ, ಜನತಾದಳ ಆದರೂ ಕ್ರಮ, ಕಾಂಗ್ರೆಸ್ ಅಂತ ತಗೊಳ್ಳಿ, ಯಾವುದು ಅದರಲ್ಲಿ ಮುಚ್ಚು ಮರೆ ಇಲ್ಲ, ಕ್ರಮ ತೆಗೆದುಕೊಳ್ಳಿ. ಯಾರದೇ ಸೈಟ್ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ ಅವ್ರು, ಕುಮಾರಸ್ವಾಮಿದು ಒಂದಿಷ್ಟಿದೆ, BJP ಅವ್ರದ್ದು, ಯಾರ್ದಿದ್ರೆ ಏನ್ರಿ ಎಲ್ಲದು ವಾಪಸ್ ತಗರಿ ಅಂತಾನೆ ನಾವು ಹೇಳ್ತಾ ಇರೋದು. 3,000 ರಿಂದ 4,000 ಕೋಟಿ ಆ 86,000 ಜನ ಅಪ್ಲೈ ಮಾಡಿದಾರಲ್ಲ ಪಬ್ಲಿಕ್, ಅವ್ರಿಗೆ ಸೇರ್ಬೇಕು. ಅವ್ರಿಗೆ ಸೇರೋವರೆಗೂ ನಮ್ಮ ಹೋರಾಟ ನಡೆದೇ ನಡೆಯುತ್ತೆ. ಸರ್, ಈಗ 1998ರಿಂದ 2004ರವರೆಗೆ ಒಟ್ಟು ಎಷ್ಟು ಸೈಟ್ಗಳು ಸಿದ್ದರಾಮಯ್ಯ ಅವರು ಮತ್ತು ಅವರ ಕುಟುಂಬದವರು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳ್ತೀರಾ? 6 ವರ್ಷಗಳ ಅವಧಿಯಲ್ಲಿ ಸುಮಾರು 500 ರಿಂದ 600 ಸೈಟು ಆಗಿದೆ. ಅಂದ್ರೆ 50-50 ಸ್ಕೀಮಲ್ಲಿ ದೇವಸ್ಥಾನದ ಜಮೀನುಗಳೆಲ್ಲ ನಾನು ದಾಖಲೆ ತಗೊತಾ ಇದ್ದೀನಿ. ದೇವಸ್ಥಾನದ ಒಂದು 17 ಎಕರೆ ಜಮೀನು ಇತ್ತಂತೆ ಅಲ್ಲಿ, ಮಂಡ್ಯ ದೇವಸ್ಥಾನದ, ಅದನ್ನು ಯಾರ್ಯಾರ ಹೆಸರು ಖಾತೆ ಮಾಡಿ ಅದನ್ನು 50-50 ಸ್ಕೀಮಲ್ಲಿ ಸೈಟ್ಗಳು ತೊಗೊಂಬಿಟ್ಟಿದ್ದಾರೆ. ಅಂದರೆ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಬಗದಷ್ಟು ಹೊಸ ಸೈಟ್ಗಳ ಇದು ಆಚೆ ಬರ್ತಾ ಇದೆ. ಸರ್, HDK ಫ್ಯಾಮಿಲಿ ಅವ್ರದ್ದು ತಾವೇ ಜಾಹೀರಾತು ಕೊಟ್ಟಿದ್ರು ಸರ್ ಅಧಿಕಾರದ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ. ನೋಡಿ, ಅವ್ರ ಜೊತೆಗೆ ಸೇರ್ಕೊಂಡು ಅದು ಹೆಂಗೆ ನೀವು ಮೂಡ ವಿಚಾರ ಪ್ರಸ್ತಾಪ ಮಾಡ್ತೀರಾ ಸರ್? ಒಳ್ಳೆ ಕರೆಕ್ಟಪ್ಪ, ನೀನು ಹೇಳೋದು ನನ್ ಕರೆಕ್ಟು, ನನ್ನ ತಲೆಗೆ ಅದೇ ಓದ್ತೈತೆ. ನೀನು ಒಳ್ಳೆ ಕ್ವಶನ್ ಕೇಳಿದ್ಯಾ. ಸೋನಿಯಾ ಗಾಂಧಿನ ಎಂತೆಂತ ಕೆಟ್ಟ ಪದ ಬೈದರು ಸಿದ್ದರಾಮಯ್ಯ ನೋಡಿದ್ಯಾ? ಏಕವಚನ ಅಲ್ಲ, ಕೆಟ್ಟ ಪದ ಅದು. ಏನೇನೋ ಅಂದ್ರು ಅವ್ರನ್ನ ಯಾವ್ದು ಇಟಲಿ ಅಲ್ಲಿ ಏನೇನೋ ಏನಿದ್ದೆ ಹೆಂಗೆ ಅಂತ ಎಲ್ಲ ಬೈದ್ರು. ಅವ್ರ ಜೊತೆ ಹೋಗಿ ಅಮ್ಮ ಅಮ್ಮ ಅಂತ ಹೋಗಿ ನಿಂತ್ಕೊಂಡಿದ್ದಾರೆ ಅವ್ರ ಗೇಟ್ ಬಾಕ್ಲಲ್ಲಿ. ನಮ್ದೇನು ಬದಲಾವಣೆ ಇಲ್ಲ. BJP ಒಂದು ನ್ಯಾಷನಲ್ ಪಾರ್ಟಿ, JDS ಅವರು ಒಂದು ರೀಜನಲ್ ಪಾರ್ಟಿ, ನಮ್ಮ ಜೊತೆ ಅಲಯನ್ಸ್ ಆಗಿದೆ. ಹಾಲು ಜನರಂತೆ ಕೆಲಸ ಮಾಡ್ತೀವಿ. ನೋಡಿ, BJP ಒಂದು ಸಿದ್ಧಾಂತದ ಮೇಲೆ ಇರುವಂತ ಪಾರ್ಟಿ. ಈ ಸಿದ್ಧಾಂತದ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀರಿ. ಯಾರ್ಯಾರು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅದನ್ನ ಕೇಂದ್ರ ನಾಯಕರ ಜೊತೆ ಮಾತಾಡ್ತಾ ಇದ್ದಾರೆ, ನಾವು ಕೂಡ ಮಾತಾಡ್ತಾ ಇದ್ದೀರಿ. ಎಲ್ಲನೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಸರಿ ಹೋಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.